ಹಾನಿ ಯಾರ್ದಾಗ್ತದಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರದು. ಹಿಂದೊಂದು ಕಾಲ ಇತ್ತು 12% ಬಡ್ಡಿ ದರದಲ್ಲಿ ಸಾಲ ಪಡ್ಕೋತಿದ್ವಿ. ತೊಂದರೆ ಬಂದಾಗ ಮನಿ ಬಂಗಾರ ಹೋದ್ ಒತ್ತಿಡ್ತಿದ್ವು, 36% ಬಡ್ಡಿ ಕೊಡ್ತಿದ್ದೀವಿ. ಇವತ್ತಿನ ದಿವಸ ಇಡೀ ಜಿಲ್ಲೆ ಒಳಗ 4 ಲಕ್ಷ ಕುಟುಂಬಗಳಿಗೆ ಬಡ್ಡಿ ಇಲ್ಲದ ಸಾಲ ಕೊಡಕ್ಕೆ ಹತ್ತಿರ್ತಕ್ಕಂಥ ಬ್ಯಾಂಕ್. ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ಮಾಡಬೇಕು. ತೀರ್ಮಾನ ಇವತ್ತು ನೀವು ಮಾಡಬೇಕಾಗಿದೆ. ಹೇಳ್ತಿರ್ಬೋದು ಈಗ ನಮ್ಮ 9 ಬಂದವು, ನಮ್ಮ 10 ಬಂದವು. ಮರಾಠಿ ಒಳಗೆ ಒಂದು ಗಾದಿ ಮಾತದ, ಕಸ ದಿಸ್ತೈ ತಸ ನಸ್ತೈ ಮನೋರ್ ಜಗ ಬಸ್ತೈ ಅಂತ ಹೇಳಿ. ಈಗ ಅವಿರೋಧ ಆದವ್ರು ಯಾರು, ಇನ್ನು ಆಯ್ಕೆ ಆಗಿ ಬರೋರು ಯಾರು? ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದು ಇಟ್ಕೊಂಡಿದ್ದೆ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ. ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವರನ್ನ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ. ನಾವೇನು ಬರೀ ಏನು ಮಾಯಿನಕ ಉಪ್ಪಿನಕ ಅಟೆಂಡ್ ಯಾಕಾಕತ್ತೀವಿ? ಏನು ನಮಗೇನು ರಾಜಕಾರಣ ಏನು ನಮಗೆ ಗೊತ್ತೇ ಇಲ್ಲ. ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೀನಂದ್ರೆ, ಅಪ್ಪಾಸಾಬ್ ಕುಲ್ಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪಾಸಾಬ್ನೇ ಬೇರೆ, ಈಗಿರ್ತಕ್ಕಂಥ ಅಪ್ಪಾಸಾಬ್ನೇ ಬೇರೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ರು, ಏನು ನಡೆದದು? ಮೊದಲ 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಾಕ ಮತ್ತೆ 25 ಕೊಡಾಕ. ₹1,00,000 ನಿಮ್ಮ ಓಟಿನ ಬೆಲೆ ₹1,00,000. ₹1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ? ಮತ್ತು ಅದು ನಿಮಗೆ ದಕ್ಕುದಿಲ್ಲ, ಇದು ಗೊತ್ತಿರಲಿ ನಿಮಗೆ. ಅದೇನು 25-75 ಆಗೈತಲ್ಲ, ಬಹುತೇಕ ಇವತ್ತು ಬಂದ್ ಹೋಗಿದ್ವು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆನ ಆಕೈತಿ. ಶೇರ್ ಮಾರ್ಕೆಟ್ ನಾಳೆ ಹೇಳುದೈತಿ. ಈಗ ಬಂಗಾರ ಹೆಂಗೆ ಜಂಪ್ ಆಗಲಾತೈತಲ್ಲ, 6 ತಿಂಗಳಿಂದ 80 ಇದ್ದದ್ದು ಇವತ್ತು ಸವಾಲ್ ಹಾಕೊಂಡು ಕೂತೈತಿ. ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂಥ ಉದಾಹರಣೆ ಯಾವತ್ತರ ಕಂಡಿರೇನು? ಒಂದು ಬಸ್ಸು, ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊತ ಬಂದಿದ್ದೀನಿ. ನನ್ನ ತಾಲೂಕದೊಳಗೆ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದ್ದು. ಮೊನ್ನೆ ನಾಮಿನೇಷನ್ಗೆ ಹೋಗಿದ್ದೆ. ನಾವೆಲ್ಲರೂ ಬರ್ತೀವಂತ, ನಾವು 5 ಮಂದಿ ಹೋಗಿ ಮಾಡಿ ಬರ್ತೀವಿ. ಯಾಕೆ ಬರ್ತೀರಿ? ಲಕ್ಷ್ಮಣ ಸವದಿ ಹಿಂದ ಇಟ್ಟು ಮಂದಿ ವೋಟರ್ಸ್ ಅದಾರ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ, ಅದ್ರ ಸಲುವಾಗಿ ನಾವು ಬರ್ತೀವಿ ನಡ್ರಿ ಅಂದ್ರೆ ಅವ್ರು. ನಮ್ಮ ಗಾಡಿ, ನಮ್ಮ ಗೋಡ, ನಮ್ಮದು ಎಣ್ಣೆ, ನಮ್ಮದು ಊಟ, ನಿಮ್ಮದೇನೈತಿ ನಾವು ಬರೋರು. ನಮ್ಮಲ್ಲಿ ಮಾರ್ಕೆಟ್ ಚಾಲು ಆಗೈತಿ. ನಾನು ಒಂದು ಕೇಳ್ತೀನಿ, ಒಂದು ಹೋಟಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ ದುಡ್ಡು ಕೊಟ್ಟು ನಾವು ಆಯ್ಕೆ ಆಗಿ ಹೋದ ಮೇಲತ್ತ ಆ ಬ್ಯಾಂಕಿನ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು. ನಿಮಗೆ ಕೈ ಮುಗಿದು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ಮುರುಗೋಡು ಅಜ್ಜ ಕಟ್ಟಿದ ಬ್ಯಾಂಕ್, ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ್ ಸೀಟಿ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಒಂದ್ ಕಡೆ ನೋಡ್ರಿ, ನಮ್ಮ ಬೆಳಗಾವಿ ಜಿಲ್ಲಾ ರೈತರನ್ನ ಒಂದ್ ಕಡೆ ನೋಡ್ರಿ. ಧಾರವಾಡ ಜಿಲ್ಲಾದೊಳಗ 3 ಜಿಲ್ಲಾ ಕೂಡಿ ಒಂದು DCC ಬ್ಯಾಂಕ್ ಬೆಳೆಸಾಲ ಎಷ್ಟು ಕೊಟ್ಟಾರಂತಂದ್ರೆ 260 ಕೋಟಿ ರೂಪಾಯಿ. ಎಷ್ಟು?
ನಾ ಹತ್ತನೇ ತಾಲೂಕದಾಗ ಒಂದೇ ತಾಲೂಕದಾಗ 700 ಕೋಟಿ ಕೊಟ್ಟಿನಿ ಬಡ್ಡಿ ರೈತ ಸಾಲ. ಧಾರವಾಡ ಜಿಲ್ಲಾದ ಏನಾತ್, ಕೋಲಾರ ಜಿಲ್ಲಾ ಏನಾತ್, ಸೆಕ್ಷನ್ 11 ಬಂದ್ಬಿಟ್ಟು ಈಗೇನು ಹಣ ಕೊಡಕತ್ತಾರಲ್ಲ, ಬಹುತೇಕ ನಾಳೆಗೆ ಎರಡು ರೇಟ್ ತೆಗಿಬಹುದು. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ. ನಾಯಿಯ ಮಲೆ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ